ನಮಸ್ತೆ. 8-4-2025 ಮಂಗಳವಾರ ಶುಕ್ಲ ಪಕ್ಷ. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇವತ್ತು ಮೂನ್ ಅಂದರೆ ಚಂದ್ರನು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬೆಳಗ್ಗೆ 7:54:47 ಹೋಗುತ್ತದೆ. ಏಕಾದಶಿ ಇವತ್ತು ರಾತ್ರಿ 9:13:08 ಇವತ್ತು ಆಶ್ಲೇಷ ನಕ್ಷತ್ರ ಬೆಳಿಗ್ಗೆ 7:54:48 ಇದೆ. ಆಮೇಲೆ ಬರೋದು ಮಕೆ ನಕ್ಷತ್ರ ಬೆಳಗ್ಗೆ 6:11 7:55 ಅಂದರೆ ಆಶ್ಲೇಷ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು. ಆದರೆ ಆಮೇಲೆ ಮೃತ್ಯು ಇದೆ. ಮೃತ್ಯು ಅಂತಂದರೆ ಒಳ್ಳೆಯದಲ್ಲ. ಪ್ರಯಾಣ ಕಾರ್ಯಗಳಿಗೆ ಆಪತ್ತು. ಸಾಹಸ ಮಾಡುವವರು ಎಚ್ಚರ. ಬೆಂಕಿ, ಸ್ವಿಮ್ಮಿಂಗ್ ಪೂಲ್ ಇದರಲ್ಲೆಲ್ಲ ಹೋಗುವವರಿಗೆ ಎಚ್ಚರ. ಹೀಗಾಗಿ ಕೆಲವು ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಡಿ. ಪ್ರಯಾಣ ಕಾರ್ಯಗಳಿಗೂ ಆಪರೇಷನ್ ಮಾಡಿಸ್ಕೊಳ್ಳೋವರೆಗೂ ಇದು ಅಧಿಕ ಅಪಾಯ ಕೊಡುತ್ತದೆ. ಈ ರೀತಿಯಾದ ಇವತ್ತಿನ ದಿನವನ್ನು ಎಚ್ಚರವಾಗಿರಿ. ಬೆಳಿಗ್ಗೆ 6:11 7:55 ಧನುಸು ರಾಶಿಯವರಿಗೆ ದೋಷ ಅಂದರೆ ಚಂದ್ರಾಷ್ಟಮ. 7:55 ಮೇಲೆ ಮಕರ ಈ ಚಂದ್ರಾಷ್ಟಮ ಉಂಟು ಮಕರ ರಾಶಿಗೆ. ಈ ರೀತಿಯಾಗಿ 2 ರಾಶಿಗೆ ದೋಷ. ಧನು ಮಕ ಅಂದರೆ ಧನುಸು ಮಕರ ರಾಶಿಗಳಿಗೆ ದೋಷ ಅಂತ. ಇವತ್ತಿನ ರಾಶಿ ಅಂತಂದರೆ ಕರ್ಕಾಟಕ ರಾಶಿ 7:55 ಆ ನಂತರ ಸಿಂಹ ರಾಶಿ. ಆದ್ದರಿಂದ ಇವತ್ತು 2 ರಾಶಿ ಇದೆ. ನಕ್ಷತ್ರ ಆಶ್ಲೇಷ, ಇದು ರಾಕ್ಷಸ ಗಣ. 6:11 7:55 ಅಂದರೆ ಬೆಳಗ್ಗೆ ಅಷ್ಟೇ ಸಮಯ ಇರೋದು. ಯಾಕೆಂದರೆ 44 ನಿಮಿಷ ಎಕ್ಸ್ಟ್ರಾ 1 ಅವರ್ ಮೇಲೆ. ಆಶ್ಲೇಷ ನಕ್ಷತ್ರ 4ನೇ ಪಾದ 7:55 ಮಧ್ಯಾಹ್ನ 2:23 ಮಕ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 2:23 ರಾತ್ರಿ 8:52 ಮಕ ನಕ್ಷತ್ರ 2ನೇ ಪಾದ. ರಾತ್ರಿ 8:52 3:24 ಲೇಟ್ ನೈಟ್ವರೆಗೂ ಮಕ ನಕ್ಷತ್ರ 3ನೇ ಪಾದ. ಆ ನಂತರ 4ನೇ ಪಾದ. ಹಾಗಾಗಿ ನಾಳೆನೂ ಮಕ ನಕ್ಷತ್ರ ಕೂಡಿ ಬರುತ್ತದೆ. ನಾಳೆ ಅಂದರೆ 9ನೇ ತಾರೀಕು 4ನೇ ತಿಂಗಳು. ನಾಳೆಯ ದಿನ ಅಷ್ಟಾಗಿ ಶುಭಕರವಾಗಿಲ್ಲ. ಅಂದರೆ ಬೆಳಗ್ಗೆ 9:57 ಹೆಚ್ಚು ಕಮ್ಮಿ 10 ಗಂಟೆವರೆಗೂ ಶುಭವಾಗಿಲ್ಲ. ಕಾರ್ಯನಾಶ ಉಂಟು. ಯಾವುದೇ ಕಾರ್ಯಗಳಾದರೂ ಅನಾನುಕೂಲವೇ. ಆಮೇಲೆ ಅಂದರೆ ಪುಬ್ಬ ನಕ್ಷತ್ರ ಬರುತ್ತದೆ. ಆ ಸಮಯ ಅಂದರೆ ಬೆಳಗ್ಗೆ 10 ಗಂಟೆ ಮೇಲೆ ಶುಭವಾಗಿರುತ್ತದೆ. ಮತ್ತು ಇವತ್ತಿನ ವಿಶೇಷಕ್ಕೆ ಬರೋಣ. ಈ ರೀತಿ ನೋಡಿದ್ರು ಅಂತಂದರೆ ಇವತ್ತಿನ ದಿನ ಹೇಗಿದೆ ಅಂತ ನೋಡಿದ್ವಿ. ಬೆಳಿಗ್ಗೆ 7:55 ಮಾತ್ರ ಶುಭವಾಗಿದೆ. ಆ ನಂತರ ಇಲ್ಲ ಅಂತ ನೋಡೋದಾಯಿತು. ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡ್ಬೋದು. ಪ್ರಯಾಣ ಕಾರ್ಯಗಳನ್ನ ಮುಂದಾಕಿ, ಆಸ್ಪತ್ರೆ ಕಾರ್ಯಗಳನ್ನ ಮುಂದಾಕಿ, ವಯಸ್ಸಾದವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟರಲ್ಲೂ ನಾವು ನೋಡುವಂಥದ್ದು ಏನು ಅಂತಂದರೆ, ಕೆಟ್ಟ ದಿನವಾದರೂ ಎಮರ್ಜೆನ್ಸಿಗೆ ಒಳ್ಳೆಯ ಸಮಯ ಬೇಕಲ್ಲವ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ 6:11 8:37 ಶುಭವಾಗಿದೆ. 10:51 12:33 ಮಧ್ಯಾಹ್ನ 2:47 3:25 ಮಧ್ಯಾಹ್ನ. ಸಂಜೆ 5:01 ರಾತ್ರಿ 8:54 ರಾತ್ರಿ 10:56 ಬೆಳಗಿನ ಜಾವ 4:48 ಇಲ್ಲಿವರೆಗೂ ಶುಭವಾಗಿದೆ. 100% ಕೆಟ್ಟ ಟೈಮ್ ಅಂತಂದರೆ 8:39 9:29 9:15 10:49 12:35 ಮಧ್ಯಾಹ್ನ 2:45 ಮಧ್ಯಾಹ್ನ 3:27 4:59 ಈ ರೀತಿ ಮಾತ್ರ ಅಲ್ಲದೆ ರಾತ್ರಿ 8:56 10:40 ರಾತ್ರಿ 9:26 10:54 ಬೆಳಗಿನ ಜಾವ 4:50 ಮೇಲೆ 6:11 ಅಂದರೆ ಸೂರ್ಯನ ಉದಯ ಆಗುವವರೆಗೂ ಇದೆಲ್ಲ ಅಶುಭ ಸಮಯಗಳು, ಬ್ಯಾಡ್ ಟೈಮ್ಸು ಅಂತ. ಇದನ್ನು ಅವಾಯ್ಡ್ ಮಾಡಬೇಕು. ನೀವು ಎಷ್ಟೇ ಗುರು ಹೋರೆ, ಶುಕ್ರ ಹೋರೆ, ಆ ಹೋರೆ, ಈ ಹೋರೆ ಅಂತಂದರೂ
ಈ ಪರ್ಟಿಕ್ಯುಲರ್ ಟೈಮ್ ನಾವು ಯಾವ ಕೊಟ್ಟಿದ್ದೀವೋ ಒಳ್ಳೆಯ ಟೈಮ್ ಅಂತ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. 6:11ರಿಂದ 8:37, 10:51ರಿಂದ 12:33, ಮಧ್ಯಾಹ್ನ 2:47ರಿಂದ 3:25, ಸಂಜೆ 5:01ರಿಂದ ರಾತ್ರಿ 8:54, ರಾತ್ರಿ 10:56ರಿಂದ ಬೆಳಗಿನ ಜಾವ 4:48 ಇದು ಶುಭ ಸಮಯಗಳು ಅಂತ ಲೆಕ್ಕಕ್ಕಿಟ್ಕೊಳ್ಳಿ. ಹೀಗೆ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲ. ಇದರಲ್ಲಿ ಇವತ್ತಿನ ದಿನ ಪ್ರಕಾರ ನಾವು ಫಸ್ಟೇ ಅಂದಿವೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ನಡೀತಿದೆ ಅಂತ. ಹಂಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಖಂಡಿತ ಶುಭ ದಿನವಾಗಿದೆ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ. ಆದರೆ 7:55ವರೆಗೂ ಆನಂತರ ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಇದೆ, ಯೋಚನೆ ಮಾಡಿಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿ ಮಿತ್ರಧಾರೆ ಹಂಗಾಗಿ ಶುಭವಾಗಿದೆ. ಆನಂತರನೂ ಕೂಡ ಅಂದರೆ 7:55 ಮೇಲೇನೂ ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ 7:55 ಮೇಲೆ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿ 7:55 ಮೇಲೇನೆ ಶುಭಕರವಾಗಿರೋದು. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 7:55 ಮೇಲೆ ಮಿತ್ರಧಾರೆ ಅನುಕೂಲವೂ ಇದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 7:55 ನಂತರ ಸಾಧಕವಾಗಿದೆ. ರೋಗ ಭಯ ಉಂಟು. ಆದರೆ ಒಂದು ವಿಷಯ ಗಮನಿಸಿ, 7:55 ಮೇಲೆ ದಿನ ಚೆನ್ನಾಗಿಲ್ಲ ಅಂತ ಗೊತ್ತು, ಆದರೂ ನಿಮಗೂ ಮಾತ್ರ ಚೆನ್ನಾಗಿದೆ ಅಂದರೆ ಏನರ್ಥ? ಖುಷಿಯಾಗಿರಿ ಅಂತ, ಬೇರೆ ಕಾರ್ಯಗಳು ಮಾಡೋಕ್ಕೆ ಹೋಗಿ ಅಂತಲ್ಲ. ಯಾಕೆಂತಂದರೆ ಶುಭವಾಗಿಲ್ಲ, ಅಶುಭವಾಗಿರೋದ್ರಿಂದ. ನಂತರ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 7:55 ಮೇಲೆ ಅನುಕೂಲವಿದೆ, ಲಾಭವಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ 7:55ವರೆಗೆ ಮಾತ್ರ ಚೆನ್ನಾಗಿರೋದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 7:55 ಮೇಲೆ ಆರೋಗ್ಯ ಉಂಟು, ದ್ರವ್ಯ ಲಾಭವಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ 7:55 ಮೇಲೆ ಶುಭವಾಗಿ ಕಾಣುತ್ತದೆ. ಇದರಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ, ಆಶ್ಲೇಷ ಮಕ ಅಂತ ಲೈನಾಗಿ ಬರುವ ನಕ್ಷತ್ರಗಳಲ್ಲಿ ಫಸ್ಟೇ ನಾವು ಹೇಳಿದ್ವಿ, ನಕ್ಷತ್ರಗಳಲ್ಲಿ ಆಶ್ಲೇಷ 7:55ವರೆಗಿದೆ, ಆಮೇಲೆ ಮಕ ನಕ್ಷತ್ರ ಅಂತ. ಆ ರೀತಿ ನೋಡೋಕ್ಕೆ ಹೋದರೆ ಇವತ್ತು ಮಕ ನಕ್ಷತ್ರ ಕ್ಷೇಮವನ್ನು ಕೊಡುತ್ತದೆ, ಆದರೆ ಆಶ್ಲೇಷ ನಕ್ಷತ್ರ ವಿಪತ್ತನ್ನು ಕೊಡುತ್ತದೆ. ಹಂಗಾಗಿ ಬೆಳಗ್ಗೆ 7:55ವರೆಗೂ ಶುಭಕರವಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಶರೀರ ಸುಖವಿದೆ, ಒಳ್ಳೆಯ ರೀತಿಯಲ್ಲಿ ಅನುಭವಿಸಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಶರೀರ ಸುಖವೆಲ್ಲ ಕೂಡಿ ಬಂದಿರುವಂಥ ದಿನ. ಆಮೇಲೇನೂ ಪರವಾಗಿಲ್ಲ, ಚೆನ್ನಾಗಿದೆ. ನಂತರ ನೋಡುವಂಥದ್ದು ಮಕ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯವೆಲ್ಲ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ಧನವ್ಯಯ ಎಲ್ಲ ಇದೆ, ಆದರೆ ಆಮೇಲೆ ಶುಭಕರವಾಗಿದೆ. ಹಾಗಾಗಿ ಇವತ್ತೆಲ್ಲ ದಿನ ಚೆನ್ನಾಗಿದೆ ಅಂತ ಹೇಳ್ಕೋಬೋದು. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿಯೂ 7:55 ಮೇಲೇ ಶುಭವಾಗಿರೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ 7:55 ನಂತರ ಅನುಕೂಲಕರವಾಗಿದೆ, ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ 7:55ವರೆಗೂ, ಆಮೇಲೆ ಸ್ವಲ್ಪ ನಿಧಾನವಾಗಿ ನಡ್ಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 7:55 ನಂತರ ಅನುಕೂಲ, ವ್ಯಯವೆಲ್ಲ ಕೂಡಿ ಬರುತ್ತದೆ. ಚಿತ್ತಾ ನಕ್ಷತ್ರ ತುಳಾರಾಶಿ ಖಂಡಿತವಾಗಿ 7:55 ಮೇಲೆ ಸಾಧಕ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಸ್ವಾತಿ ನಕ್ಷತ್ರ ತುಳಾರಾಶಿ ಆರೋಗ್ಯ ಉಂಟು, ಉದ್ಯೋಗ ಅಭಿವೃದ್ಧಿ ಉಂಟು 7:55ವರೆಗೂ. ವಿಶಾಖ ನಕ್ಷತ್ರ ತುಳಾರಾಶಿ 7:55 ಮೇಲೆ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 7:55 ಮೇಲೆ ದಿನಪೂರ್ತಿ ಆರೋಗ್ಯವು ಚೇತರಿಸಿಕೊಳ್ಳೋದು, ಹಂಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೆಲ್ಲ ಉಂಟಾಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬೆಳಗ್ಗೆ 7:55ವರೆಗೂ ಶುಭವಾಗಿದೆ, ಆಮೇಲೆ ಗಾಡಿಯಲ್ಲಿ ಹೋಗೋದು ಬರೋದೆಲ್ಲ ಸ್ವಲ್ಪ ಎಚ್ಚರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 7:55 ಮೇಲೆ ಸಂಪತ್ತು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆಲ್ಲ ಇದೆ. ಮೂಲ ನಕ್ಷತ್ರ ಧನುಸು ರಾಶಿ 7:55ವರೆಗೂ ಉತ್ತಮವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ, ಸ್ವಲ್ಪ ರೋಗವೃದ್ಧಿ, ಆಮೇಲೆ ಇನ್ನೂ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇದೆ 7:55ವರೆಗೂ, ಆ ನಂತರ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 7:55 ಮೇಲೆ ಮಿತ್ರಧಾರೆಯು ಅಭಿವೃದ್ಧಿಯು ಕೂಡಿ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ, ಸುಖವಿದೆ,
7:55ವರೆಗೂ ಚೆನ್ನಾಗಿದೆ. ಆಮೇಲೆ ಖಂಡಿತ ಯೋಚನೆ ಮಾಡ್ಕೋಬೇಕು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಶುಭವಲ್ಲ 7:55ವರೆಗೂ. ಆ ನಂತರನೇ ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ 7:55ನ ಮೇಲೆ ಅಂದರೆ ಹೆಚ್ಚು ಕಮ್ಮಿ 8 ಗಂಟೆ ಮೇಲೆ ಅನುಕೂಲದ ತಾರೆ ಸುಖ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ 7:55ವರೆಗೂ ಶುಭವಾಗಿದೆ. ಆನಂತರ ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಕಾರ್ಯಗಳನ್ನು ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳು ಉಂಟು, ಶತ್ರುನಾಶವೂ ಉಂಟು. ಅದರಿಂದ 7:55ವರೆಗೆ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡ. ಆನಂತರ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 7:55 ನಂತರ ಆನಂದವಾಗಿ ಕ್ಷೇಮವನ್ನು ಕೊಡುವ ದಿನವಿದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 7:55ವರೆಗೂ ಶುಭಕರವಾಗಿದೆ. ನಂತರ ರೇವತಿ ನಕ್ಷತ್ರ ಮೀನರಾಶಿ ಲಾಸ್ಟ್ ನಕ್ಷತ್ರ 7:55ನ ಮೇಲೆ ಅಂದರೆ 8 ಗಂಟೆ ಬೆಳಗ್ಗೆ ಮೇಲೆ ಶುಭವಾಗಿದೆ. ಎಲ್ಲ ಕಾರ್ಯಗಳಲ್ಲಿ ಜಯ ಉಂಟು. ಆದರೂ ಜನರಲ್ ಆಗಿ 7:55ನ ಮೇಲೆ ಶುಭವಲ್ಲ ಅಂತಂತೀವಿ. ಹಾಗಾಗಿ ವಿಷಯಗಳು ಏನು ಅಂತಂದರೆ ಪ್ರಯಾಣಗಳು, ಆಸ್ಪತ್ರೆ ವಿಷಯಗಳು ಇದೆಲ್ಲ ಹೆಚ್ಚಿನ ಗಮನ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.